ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಧಾರಾವಾಹಿಯಿಂದ ಹೇಗೆ ಈ ಸ್ಟೋರಿ ಮೂವ್ ಆಗುತ್ತೆ ನೋಡೋಣ ಬನ್ನಿ. ಆಸೆ ಧಾರಾವಾಹಿನಲ್ಲಿ ಅಂದರೆ ಈ ರವಿ ಫ್ರೆಂಡ್ ಇದ್ದಾಳಲ್ಲ, ಅವಳು ತುಂಬಾ ಕ್ರಿಮಿನಲ್ ಐಡಿಯಾ ಉಪಯೋಗಿಸ್ತಿದ್ದಾಳೆ. ಅವಳು ಹೇಗೆ ಅಂತ ಅಂದರೆ, ರವಿನ ಹೇಗಾದರೂ ಪಡ್ಕೋಬೇಕು ಅನ್ನೋ ಆಸೆ ಅವಳಿಗೆ. ಹಾಗಾಗಿ ಏನೇನೆಲ್ಲ ಗಿಮಿಕ್ ಮಾಡ್ತಾಳೆ. ಆದರೆ ಅವ್ರ ಮನೆಯವರು ಅಂದರೆ ರವಿ ಮನೆಯವರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಅದು ಅವಳಿಗೆ ಸಮಸ್ಯೆ ಆಗಿದೆ. ಸುಮ್ಮನೆ ಸುಮ್ಮನೆ ಕೈಗೇಟಾಗಿದೆ, ಕಾಲಿಗೇಟಾಗಿದೆ, ಹಾಗೆ ಹೀಗೆ ನಮ್ಮ ಅಪ್ಪ ಅಮ್ಮ ಇಲ್ಲಿಲ್ಲ, ಎಲ್ಲೋ ದುಬಾಯೋ ಅಥವಾ ಬಾಂಬೆಲೋ ಎಲ್ಲೋ ಇದ್ದಾರೆ ಅಂತ ಸುಳ್ಳು ಹೇಳೋದು. ಆಮೇಲೆ ಡಾಕ್ಟ್ರೆಲ್ಲ ಬಂದು ನೋಡೋದು, ಆಮೇಲೆ ಸ್ಟೇಷನಿಂದ ಎಲ್ಲ ಬಂದು ಎಂಕ್ವೈರಿ ಮಾಡೋದು, ಈ ಥರ ಎಲ್ಲ ನಡೀತಾ ಇದೆ. ರವಿ ಮುಂದೆ ಇಟ್ಕೊಂಡು ಅವಳು ಪೊಲೀಸ್ ಬಂದು ವಿಚಾರಿಸಿದಾಗ ಎಲ್ಲ ಯಾರು ಇದು ಮಾಡಿದ್ದು ಮೇಡಮ್ ಅಂತ ಕೇಳಿದ್ರೆ, ಫಸ್ಟು ರವಿ ಹತ್ರ ಸೂರ್ಯ ಮಾಡಿದ್ದು ಅಂತ ಹೇಳಿರ್ತಾಳೆ. ಆಮೇಲೆ ಪೊಲೀಸವ್ರ ಹತ್ರ ರವಿ ಎದುರುಗಡೆ ಒಳ್ಳೆಯವಳಾಗಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಸರ್ ಯಾರು ಮಾಡಿದ್ದಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅಂತ ಹೇಳ್ತಾಳೆ. ಆವಾಗ ರವಿಗೆ ಕೃತಜ್ಞತೆ ಭಾವ ಬಂದುಬಿಡುತ್ತೆ. ಅಯ್ಯೋ ನನ್ನ ತಮ್ಮನ ಹೆಸರು ಹೇಳಲಿಲ್ವಲ್ಲ, ಎಷ್ಟು ಒಳ್ಳೆಯವಳು ಇವಳು ಅನಿತಾ ಅಂತ ಹೇಳ್ಬಿಟ್ಟು. ಆಮೇಲೆ ಆ ಸೈಡ್ ಇಟ್ಕೊಂಡು ಅವನು ಮನೆಗೆ ಬಂದು ಸೂರ್ಯ ಬರೋವರೆಗೂ ಕಾಯ್ಕೊಂಡಿದ್ದು, ಸೂರ್ಯ ಬಂದ ತಕ್ಷಣವೇ ಜಗಳಕ್ಕೆ ಬೀಳೋವಷ್ಟು ಅವಳು ಬ್ರೈನ್ ವಾಶ್ ಮಾಡಿರ್ತಾಳೆ. ಆಮೇಲೆ ಈ ಕಡೆ ಬಂದು ಸೂರ್ಯ ಮನೆಗೆ ಬರ್ತಾನೆ. ಎಲ್ಲರೂ ಇನ್ನೂ ಬರಲಿಲ್ವಲ್ಲ ಅಂತ ಕಾಯ್ತಾ ಇರ್ತಾರೆ. ಸೂರ್ಯ ಮನೆಗೆ ಬರ್ತಾನೆ. ಆವಾಗ ವಿಷಯ ಹೇಳ್ತಾನೆ ರವಿ, ನೀನು ಹೋಗ್ಬಿಟ್ಟು ಎಲ್ಲ ಒಡೆದು ಬೆಂಕಿ ಇಟ್ಟೆಲ್ಲ ಹಾಳು ಮಾಡಿ ಬಂದಿದೆಯಲ್ಲೋ, ನಿನಗೇನು ಮಾನ ಮರ್ಯಾದಿಲ್ವೇನೋ, ನಾನು ಹೆಂಗಾದರೂ ಅವಳಿಂದ ಬೇರೆ ಆಗ್ತಾಯಿದ್ದೆ, ನೀನು ಏನಕ್ಕೋ ಇದೆಲ್ಲ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಲೇ ನಾನೇನು ಮಾಡಿಲ್ಲ ಕಣೋ, ಬರೀ ಎದ್ದಿಸಿದಷ್ಟೇ ಅಂತ ಸೂರ್ಯ ಹೇಳ್ತಾನೆ. ಯಾವ ರೀತಿ ಹೇಳಿರೋ ಅವ್ನು ಕೇಳಲ್ಲ ರವಿ. ಇಲ್ಲ ನೀನೇ ಮಾಡಿರೋದು ಅಂತೇಳಿ. ಇಲ್ಲಿ ಕಡೆ ಬಂದು ಮನೋಜು, ಅಯ್ಯೋ ಪಾಪ ಅದು ಮಾಡಿಬಿಟ್ಟಿಯೇನೋ ನೀನು, ಎಲ್ಲವೂ ಕೈ ಇಟ್ಟ ಕಡೆ ಇದೇ ಗೋಳಲ್ಲೋ ಅಂತ ಬೈತಾನೆ. ಆವಾಗ ಸುಮ್ಮನೆ ಕೂತ್ಕೊಳ್ಳೋ ಪೆಂಗ್ಯ, ನೀನು ಬೇರೆ ಮಾತಾಡಬೇಡ ಅಂತೇಳಿ ಬೈತಾನೆ ಸೂರ್ಯ ಅವನಿಗೆ, ಮನೋಜಂಗೆ. ಆದರೂ ಕೂಡ ಮನೋಜ ಸುಮ್ಮನಿರಲ್ಲ, ಮಧ್ಯೆ ಮಧ್ಯೆ ಬಾಯಿ ಹಾಕ್ತಾನೆ ಇರ್ತಾನೆ. ಆಮೇಲೆ ಹೀಗೆ ಮನೆಯಲ್ಲಿ ಡಿಸ್ಕಸ್ ನಡೀತಿರ್ಬೇಕಾದ್ರೆ ರವಿ ತುಂಬ ಕೋಪ ಮಾಡಿಕೊಂಡು ಸೂರ್ಯನ ಮೇಲೆ ಕೂಗಾಡ್ಬಿಡ್ತಾನೆ. ಸೂರಿಗೆ ಭಾಳ ಬೇಜಾರಾಗುತ್ತೆ. ನಾನೇನು ಮಾಡಿದೆ ತಪ್ಪಿಗೆ ಅವನ ಸಂಸಾರ ಒಳ್ಳೇದಾಗಲಿ ಅಂತ ನಾನು ಮಾಡೋಕ್ಕೋದ್ರೆ ನನಗೇ ತಿರುಗಿ ಮಾತಾಡ್ತಾನೆ, ನನ್ನ ಮೇಲೆ ಜಗಳಕ್ಕೆ ಬರ್ತಾನೆ. ಯಾವತ್ತೂ ಹಿಂಗೆ ಬಂದಿಲ್ಲ ರವಿ, ಇವತ್ತು ಹಿಂಗೆ ಬಂದುಬಿಟ್ನಲ್ಲ ಅಂತೇಳಿ ಭಾಳ ಬೇಜಾರು ಮಾಡ್ಕೊಳ್ತಾನೆ. ಆಮೇಲೆ ರವಿ ಅಲ್ಲಿ ಮಾತಾಡಿಬಿಟ್ಟು ಅಷ್ಟೊತ್ತಿಗೆ ಅವಳು ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಆಪ್ರೇಷನ್ ಮಾಡಬೇಕು ಅಂದರೆ ಮನೆಯವ್ರು ಸೈನ್ ಬೇಕು ಅಂದಾಗ, ಯಾರು ಹತ್ತಿರದವರಲ್ಲ, ನೀನೊಬ್ಬರೇ ನನಗಿರೋದು, ನೀನೇ ಬರಬೇಕು ಅಂದ್ರೆ, ಅಯ್ಯೋ ಎಷ್ಟೊಂದು ಆಸೆ ಪಡ್ತಾಯಿತ್ತೋ, ಹೋಗೋ ಬೇಗ ಸೈನ್ ಹಾಕೋ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಮೇಲೆ ಅವ್ರ ಅಮ್ಮ ಬಂದು ಬೈತಾಳೆ, ಏಯ್ ಸುಮ್ಮನೆ ಕೂತ್ಕೊಳ್ಳೋ, ನಿನ್ಗೇನು ಮಾನ ಮರ್ಯಾದೆ ಇಲ್ವೇನೋ, ಏನಕ್ಕೆ ಹಂಗಂತ ಹೇಳ್ತಿದೀಯ ಅಂತೇಳಿ ಮನೋಜಂಗೆ ಅವರಮ್ಮ ಬೈತಾಳೆ. ಸೂರ್ಯ ಮಾಡಿರೋದು ಕರೆಕ್ಟು ಅಂತ ಒಪ್ಕೊಳ್ತಾಳೆ. ಅದಕ್ಕೆ ಸೂರ್ಯ ಒಳ್ಳೊಳ್ಳೆ ಕೆಲಸ ಮಾಡ್ಕೊಬಂದಾಗೆಲ್ಲ ಹೊಗಳೇ ಇಲ್ಲ, ನಾನು ಏನೂ ಮಾಡದೇ ಇದ್ದಾಗ ಈಗ ಅಂತಿದೆಯಲ್ಲ ಸಕ್ಕರೆ ಅಂತ ಹೇಳ್ತಾನೆ. ಅದು ಏನೋ ಆಗಿರಲಿ ಕಣೋ, ಒಳ್ಳೇದಾಯಿತು ಬಿಡೋ, ರೋಹಿಣಿಯನ್ನು ಸೇರಿಸಿ ನೀನು ಹಂಗೆ ಮಾಡಿದರೆ ತುಂಬ ಚೆನ್ನಾಗಿರೋದು ಅಂತ ಹೇಳ್ತಾಳೆ. ಇದು ಡಿಸ್ಕಷನ್ ನಡೀತಾ ಇರಬೇಕಾದ್ರೆ ಬಟ್ ಸೂರ್ಯಂಗೆ ಭಾಳ ಬೇಜಾರಾಗುತ್ತೆ. ಈ ಕಡೆ ಹೋಗಿ ಮನೋಜಂಗೂ ಬೈತಾನೆ, ಆ ಕಡೆ ರವಿಗೂ ಬೈತಾನೆ. ನಾನೇನು ಮಾಡಿಲ್ಲ ಅಪ್ಪ ಅಂತ ಅಪ್ಪಗೆ ಹೇಳ್ತಾನೆ. ಆದರೂ ಕೂಡ ಮೀನನಿಗೂ ಕೂಡ ನಾನು ಏನು ಮಾಡಿಲ್ವೇ ಅಂತ ಮೀನು ನಂಬ್ತಾಳೆ, ಹೌದು ನನ್ನ ಗಂಡ ಏನೂ ಮಾಡಿಲ್ಲ ಅಂತ. ಅವ್ರು ಯಾರು ಬೈಯಕ್ಕೆ ಬಂದಾಗ ನನ್ನ ಗಂಡನ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ ಅಂತ ಕೂಡ ಮೀನಾ ಜೋರು ಮಾಡ್ತಾಳೆ. ಜೋರು ಮಾಡಿ ಈ ಕಡೆ ಮನೋಜಂಗೆ ಅವರಮ್ಮ ಹೋಗಿ ಕೆನ್ನೆಗೆ ತಿವಿತಾಳೆ. ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವೇನೋ ನೀನು, ಏನಕ್ಕೋ ಹಿಂಗೆಲ್ಲ ಮಾತಾಡ್ತೀಯ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು. ನಾನೇನು ಮಾಡಿದೆ ಮಮ್ಮಿ, ಸುಮ್ಮನಿರು ಮಮ್ಮಿ ಅಂತಾನೆ ಎಳೆ ಮಗು ಥರ. ಆಮೇಲೆ ಇವನು ಕಟ್ಕೊಂಡು ನಾನು ಅಂತೇಳ್ಬಿಟ್ಟು, ಶಾಂತಿ ನೀನು ಮಾಡಿರೋದೇ ಕರೆಕ್ಟ್ ಕಣ ಸೂರ್ಯ, ಸರಿ ಮಾಡಬೇಕಿತ್ತು ಇನ್ನೂ ಅಂತೇಳಿ ಸಿಟ್ಟಿಗೆ ಹಂಗೆ ಅಂತಾಳೆ. ಏಕೆಂದರೆ ಶ್ರುತಿನ ಓಡಿಸಿದಾಳಲ್ಲ ಅಂತೇಳ್ಬಿಟ್ಟು ಸಿಟ್ಟಿರುತ್ತೆ. ಆಮೇಲೆ ಈ ಕಡೆ ಬಂದು ರಂಗನಾಥಂಗೆ ಅಂತೂ ತುಂಬ ಬೇಜಾರಾಗುತ್ತೆ. ಸೂರ್ಯ ಮಾಡಿಲ್ಲ ಅನಿಸುತ್ತೆ ಒಂದು ಮನಸ್ಸು ಏನಾರು ದುಡುಕಿ ಮಾಡಿಬಿಟ್ಟಿದ್ದಾನೋ ಈ ಥರ ಅಂತೇಳ್ಬಿಟ್ಟು ಇನ್ನೊಂದು ಮನಸ್ಸು ಹೇಳುತ್ತೆ. ಆಮೇಲೆ ಇಲ್ಲಪ್ಪ ನಾನೇನು ಮಾಡಿಲ್ಲ ಅಂತ ಸೂರ್ಯ ಪರಿಪರಿಯಾಗಿ ಹೇಳ್ತಾನೆ. ಏನೇ ಹೇಳಿದ್ರೂ ರಂಗನಾಥನು ಕೂಡ ಒಂದು ಮನಸ್ಸಲ್ಲಿ, ಏನಕ್ಕೋ ಸೂರ್ಯ ಹಿಂಗೆಲ್ಲ ಮಾಡ್ಕೊಳ್ತೀಯ ನೀನು, ಸುಮ್ಮನೆ ಇರೋಕ್ಕಾಗಲ್ವೇನೋ, ಅಯ್ಯೋ ಅಪ್ಪ ನಾನೇನು ಮಾಡಿಲ್ಲಪ್ಪ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನಾನು ಏನೂ ಮಾಡಿಲ್ಲಪ್ಪ, ನನ್ನ ಪಾಡಿ ನಾನು ಬಾಡಿಗೆಗೆ ಹೋಗಿ ಮನೆಗೆ ಬಂದಿದ್ದೀನಿ, ಅಲ್ಲಿ ಎದುರಿಸಿದ ನಿಜ,
ಶ್ರುತಿನ್ಗೆ ಓಡಿಸಿದಾಳಲ್ಲ ಅಂತೇಳ್ಬಿಟ್ಟು ರವಿನ ಹತ್ರ ಮಾಡ್ಕೋತಿದ್ದಾಳಲ್ಲ ಅಂತೇಳಿ ಬಿಟ್ಬಿಡಲಿ ಅಂತ ಎದ್ದಿಸಿದ್ದು ನಿಜ, ನಾನು ನನ್ನ ಫ್ರೆಂಡು ಹೋಗಿ. ಆಮೇಲೆ ರಂಗನಾಥ್ ಹೇಳ್ತಾನೆ, ನಿನ್ನ ಫ್ರೆಂಡನ್ನ ವಿಚಾರಿಸು, ಅವನೇನಾದ್ರೂ ನಿಮ್ಮ ಮೇಲೆ ಪ್ರೀತಿಗೆ ಹಂಗೆ ಮಾಡಿರ್ಬೋದೇನೋ ವಿಚಾರಿಸು ಅಂತ ಹೇಳ್ತಾನೆ. ಹಂಗಂದು ಹೇಳ್ಬಿಟ್ಟು ಹೊರ್ಟೋಗ್ತಾನೆ ರಂಗನಾಥ. ಆಮೇಲೆ ಸೂರ್ಯ ಅವು ನೋಡೋಣ ವಿಚಾರಿಸ್ತೀನಿ ಅಂತೇಳಿ, ಮೀನಾ ಬನ್ನಿ ಕೂತ್ಕೊಳ್ಳಿ ನೀವು ಫಸ್ಟು, ಎಲ್ಲ ಹೋಗ್ಬಿಡ್ತಾರೆ ಅವ್ರವ್ರ ಪಾಡಿಗೆ, ಮೀನಾ ಕೂತ್ಕೊಳ್ಳಿ ನೀವು ಫಸ್ಟು ಅಂತ ಹೇಳ್ಬಿಟ್ಟು ನೀರು ತರ್ತೀನಿ ಅಂತ ಹೋಗಿ ನೀರು ತೊಗೊಂಡು ಬರ್ತಾಳೆ. ಮನೋಜ ಮಾತಾಡಿಕೊಂಡು ಅಮ್ಮ ಮಗ ಅವರು ಒಂದು ಕಡೆ ಹೋಗ್ಬಿಡ್ತಾರೆ. ಹೌದು ಸೂರ್ಯ ಮಾಡಿದ್ದು ಸರಿ ಅಂತೇಳಿ ಶಾಂತಿ ಒಪ್ಕೊಳ್ತಾಳೆ. ಒಪ್ಕೊಂಡು ಅವಳು ಒಂದು ಕಡೆ ಮನೋಜನ ಕರ್ಕೊಂಡು ಹೋಗ್ತಾಳೆ. ಇವನು ಸೂರ್ಯ ಮೀನಾ ಅಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದೇ ಇರಿ ಅಂತೇಳಿ ಹೋಗಿ ಒಂದು ಲೋಟ ನೀರು ತಗೊಂಬಂದು ಕುಡೀರಿ ಅಂತ ಕೊಡೋಕೆ ಹೋಗ್ತಾಳೆ. ಏನು ಬೇಡ ನನಗೆ ಅಂತಾನೆ. ಅಯ್ಯೋ ನೀರು ಕುಡೀರಿ ಏನಾಗಲ್ಲ ಅತ್ತೆ, ನೀವು ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತಲೂ ಕೂಡ ಮೀನಾ ಹೇಳಿರ್ತಾಳೆ ಫಸ್ಟೇ. ನೀವು ತಪ್ಪು ಮಾಡ್ತಾಯಿದ್ದೀರಾ, ನಿಮ್ಮ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ವಾ, ಬೇರೆಯವ್ರು ನಂಬ್ತಿರಲ್ಲ ಅಂತೆಲ್ಲ ಹೇಳ್ತಾಳೆ. ಆದರೆ ಸುಮ್ಮನೆ ಇರೇ, ಇವಳೊಬ್ಳು ಬಂದುಬಿಟ್ಲು ಇಲ್ಲಿ ಮಧ್ಯದಲ್ಲಿ ಬಾಯಿ ಹಾಕೋಕ್ಕೆ, ಸುಮ್ಮನೆ ಕೂತ್ಕೊಳ್ಳೆ ನೀನು, ನಿನಗೆ ಎಷ್ಟೈತೆ ಕೆಲಸ ಅಷ್ಟು ಮಾಡಿಕೊಂಡು ಅಂತ ಬೈತಾಳೆ. ಆಮೇಲೆ ಮೀನಾ ಸುಮ್ಮನಾಗ್ತಾಳೆ. ಈ ಕಡೆ ಬಂದು ನೀರು ಕೊಡೋಕೆ ಹೋದಾಗ ಕೂಡ ನೀರು ಇಸ್ಕೊಳ್ಳಲ್ಲ. ಭಾಳ ಬೇಜಾರಾಗಿದೆ ನನಗೆ, ನಾನೇನು ಮಾಡದೆ ತಪ್ಪಿಗೆ ನಾನು ಬೈಸ್ಕೋಬೇಕಲ್ಲ ಅಂತೇಳ್ಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು ಸೂರ್ಯ ಕೂತಿರ್ತಾನೆ. ಆವಾಗ ಮೀನಾ ಹೇಳ್ತಾಳೆ, ನೋಡಿ ನಾವು ಫಸ್ಟು ಯಾರು ಹಿಂಗೆ ಮಾಡಿರೋದು ಅನ್ನೋದನ್ನು ಕಂಡುಹಿಡಿಬೇಕು, ಕಂಡುಹಿಡಿದ್ಬಿಟ್ಟು ಆಮೇಲೆ ಮಾತಾಡಬೇಕು. ಈಗಂತೂ ನಿಮ್ಮ ಮೇಲೆ ಅಪವಾದ ಬಂದಿರೋದು ನಿಜ, ನೀವು ಮಾಡದೇ ಇದ್ರೂ ನಿಮ್ಮ ಮೇಲೆ ಅಪವಾದ ಬಂದಿದೆ. ನಾವು ಬುದ್ಧಿ ಹೇಳೋಕ್ಕೆ ಹೋಗಿದ್ದೆ ತಪ್ಪಾಯಿತು, ನಮ್ಮ ಪಾಡಿ ನಾವು ಸುಮ್ಮನಿರ್ಬೇಕಾಯ್ತು. ರವಿ ನೋಡಿ ಹೆಂಗೆ ಮಾತಾಡ್ದ, ನಮ್ಮನ್ನೇ ತಪ್ಪಿತಸ್ಥರನ್ನಾಗಿ ಮಾಡಿಬಿಟ್ಟ ಅವನು ಅಂತೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಹೌದು ಕಣೆ, ಯಾವತ್ತೂ ಅವನು ಮಾತಾಡಿಲ್ಲ, ನನಗೆ ಭಾಳ ಬೇಜಾರಾಯಿತು. ರವಿ ಸಣ್ಣ ಹುಡುಗನಿಂದನೂ ಒಂದು ದಿವಸನೂ ಹಂಗೆ ಮಾತಾಡಿಲ್ಲ, ಆದರೆ ಇವತ್ತು ಹಂಗೆ ಮಾತಾಡ್ಬಿಟ್ನಲ್ಲ, ಅವಳಿಗೋಸ್ಕರ ನನಗೆ ತಿರುಗಿ ಮಾತಾಡಿದ್ನಲ್ಲ ಅಂತ ಬೇಜಾರು ಮಾಡ್ಕೊಳ್ತಾನೆ. ಹೋಗ್ಲಿ ಬಿಡ್ರಿ ಏನಾಗಲ್ಲ ಅಂತೇಳ್ಬಿಟ್ಟು ಅವಳು ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿಕೊಂಡು ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ಇಬ್ಬರೂ. ಯಾರಿರ್ಬೋದು ಅಂತ ಯಾವುದೋ ತಲೆಗೆ ಹೋಗ್ತಾ ಇಲ್ವಲ್ಲ, ಯಾರಿರ್ಬೋದು ಈ ಥರ ಮಾಡಿದ್ದು, ಅವರು ಹೋಟೆಲ್ಗೆಲ್ಲ ಬೆಂಕಿ ಇಟ್ಟಿದ್ದು ಯಾರು ಅಂತೇಳಿ. ಅವಳು ಮಾತ್ರ ಗ್ಯಾಸ್ ಲೀಕ್ ಆಗಿರ್ಬೋದು ಅಂತ ಅನಿತಾ ಹೇಳಿರ್ತಾಳೆ. ಆದರೂ ಕೂಡ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಈ ಕಡೆ ಬಂದು ರೋಹಿಣಿ ಮನೋಜನ ಕಂಪ್ನಿಗೆ ಹೋಗ್ಬಿಟ್ಟು ಜೊತೆಗೆ ಒಬ್ಬ ಲವರ್ನ ಕರ್ಕೊಂಡೋಗಿರ್ತಾಳೆ. ಕರ್ಕೊಂಡೋಗ್ಬಿಟ್ಟು ಏನು ನಗಾಡಿಕೊಂಡು, ಓವನ್ಗಳು ಬೇಕಾಗಿದೆ, ಇವರು ಅಪಾರ್ಟ್ಮೆಂಟ್ ಕಟ್ತಿದ್ದಾರೆ, ಇವರಿಗೆ ಓವನ್ ಬೇಕಾಗಿದೆ, ತುಂಬ ಓವನ್ಗಳು ಇದಾವ ನಿಮ್ಮ ಅಂಗಡೀಲಿ ಅಂತ ಕೇಳಿ ಅಂತ ಹೇಳ್ತಾಳೆ. ಅಯ್ಯೋ ಬೇಜಾನಿದ್ದಾವೆ ಅಂಗಡೀಲಿ ಅಂತ ಮನೋಜ ಮುಖ ನೋಡೋದಿಲ್ಲ. ಹೇಗಿದ್ದೀರಾ ಮನೋಜ್ ಅಂತ ಕೇಳಿದ್ರು ಅವನು ಆ ಕಡೆ ತಿರುಗಿ ನಿಂತ್ಕೋತಾನೆ. ಮೋಸ ಮಾಡಿದ್ದಾಳಲ್ಲ ಅಂತೇಳ್ಬಿಟ್ಟು, ಈಗ ಬೇರೆ ಬಾಯ್ ಫ್ರೆಂಡ್ ಜೊತೆ ಬಂದಿದ್ದಾಳೆ ಅಂತೇಳ್ಬಿಟ್ಟು ಇವರಿಬ್ಬರು ಕೆಲಸ ಮಾಡೋರು ಹೇಳಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ಒಂದು ಫೋನಲ್ಲಿ ಇರ್ತಾನೆ. ಅಷ್ಟೊತ್ತಿಗೆ ಇವರು ರೋಹಿಣಿ ಮತ್ತು ಅವಳ ಫ್ರೆಂಡು ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಇವ್ರ ಮಾತುಕತೆ ಡಿಸ್ಕಷನ್ ನಡೆಯುತ್ತೆ. ಮನೋಜ ಅವಳ ಕಡೆ ತಿರುಗೂ ನೋಡಲ್ಲ. ಆಮೇಲೆ ಅವರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಹೇಳೋಗ್ತಾಳೆ ರೋಹಿಣಿ, ತೋರಿಸ್ತೀನಿ ಬನ್ನಿ ಅಂತ ಇನ್ನೊಬ್ರು ಕರ್ಕೊಂಡು ಹೋಗ್ತಾರೆ. ರೋಹಿಣಿ ಹೇಳ್ತಾಳೆ, ಸ್ಟ್ರಾಂಗ್ ಕಾಫಿ ಒಂದು ನನ್ನ ಫ್ರೆಂಡಿಗೆ ತೊಗೊಂಡು ಬನ್ನಿ ಅಂತ ಹೇಳ್ತಾಳೆ. ನಾನು ತೊಗೊಂಡು ಬರಲ್ಲ ಅಂದರೆ ನೀವೇ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಓವನ್ ತೋರ್ಸೋಕೆ ಹೋಗ್ತಾರೆ ಆ ಕಡೆಗೆ. ಮನೋಜ ಮಾತ್ರ ಸುಮ್ಮನೆ ನಿಂತಿರ್ತಾನೆ, ಏನೂ ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾನೆ. ಅವನಿಗೆ ಒಂಥರ ಕನ್ಫ್ಯೂಸ್ ಆಗುತ್ತೆ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಗ ರೋಹಿಣಿ ಓವನ್ಗಳನ್ನೆಲ್ಲ ತೋರ್ಸೋಕೆ ಹೋಗ್ತಾಳೆ. ತೋರಿಸ್ಕೊಂಡು ಬರೋಷ್ಟರೊಳಗೆ ಮನೋಜ ಸುಮ್ಮನೆ ಅವನಿಗೊಂಥರ ಶಾಕ್ ಆದಂಗೆ ಆಗ್ಬಿಡುತ್ತೆ. ಇವಳು ಯಾಕೆ ಬಂದು ನನ್ನ ಅಂಗಡಿಗೆ ಅಂತೇಳ್ಬಿಟ್ಟು ಶಾಕಿಂದ ನೋಡ್ತಲೇ ಇರ್ತಾನೆ. ಆಮೇಲೆ ಮನೋಜ ನೋಡ್ತಾನೆ ಇರ್ತಾನೆ. ಅವನಿಗೆ ಸಿಟ್ಟು ತಡೆಯೋಕ್ಕಾಗಲ್ಲ. ಆದರೆ ಬಿಸ್ನೆಸ್ ಅಲ್ವಾ, ದುಡ್ಡು ಬರುತ್ತೆ ಅಂದರೆ ಎಷ್ಟಾದರೂ ಸರಿ, ಬೇಜಾನಿದ್ದಾವೆ ನಮ್ಮ ಅಂಗಡೀಲಿ, ಓವನ್ಗಳಿಗೇನು ಬರ ಇಲ್ಲ, ಬೇಜಾನಿದ್ದಾವೆ ಅಂತ ಹೇಳ್ತಾನೆ. ಆಮೇಲೆ ಪರ್ಚೇಸ್ ಮಾಡ್ತಾರೋ ಇಲ್ವೋ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಆಮೇಲೆ ಮನೋಜಿಗೆ ಭಾಳ ಇರಿಸು ಮುರಿಸು ಆಗುತ್ತೆ. ಅವಳು ಇರಿಟೇಷನ್ ಮಾಡಬೇಕು ಅಂತಾಳೆ, ಕರ್ಕೊಬಂದಿರ್ತಾಳೆ ಅವನ್ನ. ಈ ಕಡೆ ಬಂದು ಸೂರ್ಯಂಗೆ ಫೋನ್ ಬರುತ್ತೆ. ಶ್ರುತಿ ಫೋನ್ ಮಾಡ್ತಾಳೆ ಮೀನಂಗೆ, ಇದು ಮಾಡಿರೋದು ನಮ್ಮ ಅಪ್ಪನೇ, ಬೇರೆ ಯಾರೂ ಅಲ್ಲ ಅಂತ ಹೇಳ್ಬಿಟ್ಟು. ಹೌದಾ ಶ್ರುತಿ, ಈ ನೋಡು ಗೊತ್ತಿಲ್ಲದಲ್ಲೇ ಸೂರ್ಯನ ಮೇಲೆ ಅಪವಾದ ಹೊರಿಸಿದ್ರು ಅಂತೇಳಿ ಮೀನಾ ಹೇಳ್ತಾ ಇರ್ತಾಳೆ. ಹೇಳೋವಷ್ಟರೊಳಗೆ ಇವತ್ತಿನ ಎಪಿಸೋಡು ಅಲ್ಲಿಗೆ ಮುಕ್ತಾಯ ಆಗುತ್ತೆ. ನಾಳಿನ ಎಪಿಸೋಡಲ್ಲಿ ಮತ್ತೇನು ಬರುತ್ತೆ ನೋಡೋಣ, ಸೋಮವಾರದ ಎಪಿಸೋಡಲ್ಲಿ ನೋಡೋಣಂತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಎಲ್ಲರೂ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ.